ನನಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಲಾಯರ್ ವಿಷ್ಣು ಅವರು ಶಾಂತಿಗೆ ದುಡ್ಡಿನ ಆಸೆ ತೋರಿಸಿ ಇಲ್ಲಿ ಮಂಜನ್ನು ರಿಲೀಸ್ ಮಾಡಿಸ್ತಾರೆ. ಇಲ್ಲಿ ಮೀನನ್ ತಮ್ಮ ಮಂಜ ರಿಲೀಸ್ ಆಗ್ತಾರೆ. ಆ ತಾಯಿ ಖುಷಿ ನೋಡ್ಬೋದು. ಅಮ್ಮ ಅಂದ ತಕ್ಷಣ ಮೀನಾ ಆ ತಾಯಿ ಓಡಿ ಬಂದುಬಿಟ್ಟು ನಿಮ್ಮ ಅತ್ತೆ ಕೇಸ್ನ ವಾಪಸ್ ತೊಗೊಂಡ್ರಂತೆ ಖುಷಿಯಾಗಿ ಕೇಳ್ತಾರೆ. ಹ್ಞೂ ಅಮ್ಮ ಅಂತ ಹೇಳ್ತಾರೆ. ಈ ಕಡೆ ಮಂಜ ಬಂದುಬಿಟ್ಟು ಅಮ್ಮನ ತಪ್ಕೋತಾರೆ. ಅಂತೂ ಬುದ್ಧಿ ಬಂದಿದೆ, ಎಲ್ಲ ಸರಿ ಹೋಯಿತು. ಇಲ್ಲಿ ಮೀನಾ ಸೂರ್ಯ ಪಾಪ 2 ಲಕ್ಷ ದುಡ್ಡು ಅರೇಂಜ್ ಮಾಡಿಕೊಟ್ಟು ಹೇಗೋ ಮಂಜನ ರಿಲೀಸ್ ಮಾಡ್ತಾರೆ. ಈ ಕಡೆ ಕರ್ಮ ರಿಟರ್ನ್ ಅಂತಾರಲ್ಲ ಆ ಥರ ಈ ಕಡೆ ಕರ್ಮ ರಿಟರ್ನ್ ಅಂದ ಹಾಗೆ ಇಲ್ಲಿ ರೋಹಿಣಿಗೆ ಕಾಲ್ ಮಾಡ್ತಾನೆ ಕಾಗೇಶೊಬ್ಬ. ಕಾಲ್ ಮಾಡಿಬಿಟ್ಟು ಹೇಳ್ತಿದ್ದಾನೆ ದಿನೇಶನ ಬಗ್ಗೆ. ಇವನ ಕಂಡೀಷನು ಕ್ರಿಟಿಕಲ್ ಆಗಿದೆ. ಇವನೇನೋ ಹರಾರ ಅಂತಾನೆ. ನೀನು ನೋಡ್ರೆ ಜೈಲ್ ಸೇರ್ತೀಯ. ನನಗೇನಾಗಬೇಕಾಗಿರೋದು? ಎಲ್ಲ ಆಗೋದು ನಿನಗೇನೆ. ಏನು ದುಡ್ಡು ಕೊಡ್ತೀಯಾ ಇಲ್ವಾ ಇವನು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ? ಇಲ್ಲಾಂದರೆ ಇವನು ಸತ್ತೋದ್ರೆ ನಿನ್ನ ತಲೆಗೆ ಬರೋದು ನೋಡು, ನಾನೇನು ಮಾಡಲ್ಲ ಅಂತ ಕಾಗೇಶೊಬ್ಬ ಹೇಳ್ತಾರೆ. ಇಲ್ಲಿ ರೋಹಿಣಿ ಮೋಸದಾಟ ಒಂದಾದ್ಮೇಲೆ ಒಂದು ಮೋಸ ಮಾಡಿ ಪಾಪ ಮಂಜನ್ನ ಕೇಸಲ್ಲಿ ಸಿಕ್ಕಾಕೊಂಗೆ ಮಾಡಿ ಆ ದುಡ್ಡನ್ನ ಕಳ್ಕೊಳ್ಳೋಂಗೆ ಮಾಡ್ತಾಳೆ. ಆ ದುಡ್ಡು ಪಾಪ ಅವ್ರು ಕಷ್ಟಪಟ್ಟು ಸೂರ್ಯ ಮೀನಾ ಹೊಂದಿಸ್ತಿರ್ತಾರೆ. ಈ ಕಡೆ ಆ ದುಡ್ಡು ಶಾಂತಿ ಮನೇಲಿ ಇಟ್ಕೋತಾಳ. ಆ ದುಡ್ಡನ್ನ ಕಂದ್ಬಿಟ್ಟು ಇವಳೇನಾರು ರೋಹಿಣಿ ಇನ್ನು ಮಸ್ಲತ್ ಮಾಡ್ತಾಳ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಆ ದುಡ್ಡನ್ನ ಕಂದು ಈ ಕಾಗೇಶೊಬ್ಬಗೆ ಕೊಡ್ತಾಳ. ಆ ಅಪವಾದನ ಮೀನಾ ಹಾಕಿಸ್ತಾಳ. ಮುಂದೆ ಏನೇನು ಮಾಡ್ತಾಳೆ ಈ ರೋಹಿಣಿ? ಕುತಂತ್ರಗಳು ಹೆಚ್ಚಾಗ್ತಾವ. ಈ ರೋಹಿಣಿಗೆ ತಕ್ಕ ಪಾಠ ಕಲಿಸೋರು ಮೀನಾ ಹೇಗಾದರೂ ಮಾಡಿ ಕಂಡುಹಿಡಿತಾಳ. ದುಡ್ಡಂತೂ ಕೊಟ್ಟು ತಮ್ಮನ್ನು ರಿಲೀಸ್ ಮಾಡಿಸ್ಕೊಂಡ್ರು ಅಂತ ಮೀನಾಗೆ ಮತ್ತೇನಾದರೂ ಪ್ರಾಬ್ಲಮ್ ಶುರುವಾಗುತ್ತಾ? ಈ ಕಡೆ ದುಡ್ಡು ಕೊಡು ಅಂತ ಕಾಗೇಶೊಬ್ಬ ಬೆನ್ನತ್ತಿದ್ದಾನೆ. ಆದರೆ ಈ ರೋಹಿಣಿ ಕಡೆ ₹1 ದುಡ್ಡಿಲ್ಲ. ಇವಾಗ ಶಾಂತಿ ಬೇರೆ ಆ ದುಡ್ಡನ್ನ ಮನೇಲಿಟ್ಟಿರೋದನ್ನ ನೋಡಿಬಿಟ್ಟು ಏನಾದರೂ ತೊಗೊಂಡೋಗಿ ಕಾಗೇಶೊಬ್ಬನ ಕೊಟ್ಟು ಅದನ್ನು ಅಪವಾದನ ಮೀನನ ಮೇಲೆ ಹಾಕಿಸ್ತಾಳ. ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.